ಕೆಎಚ್ ಮುನಿಯಪ್ಪರವರಿಗೆ ಉನ್ನತ ಖಾತೆ ನೀಡಬೇಕು. ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಬಿಸರಹಳ್ಳಿ ಮರಳುಸಿದ್ದೇಶ್ವರ ಮಠದ ಮಳಿಯಯ್ಯ ಸ್ವಾಮಿಗಳ ಆಗ್ರಹ. ಇದು ಗರುಡ ನ್ಯೂಸ್ನ ವಿಶೇಷ ವರದಿ. ಕೆಎಚ್ ಮುನಿಯಪ್ಪನವರು ಪ್ರಭಾವಿ ನಾಯಕರು, ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿಗಳು, ಹೌದು, ಮುತ್ಸದ್ಯ ನಾಯಕರು ಮತ್ತು ಮಾದಿಗ ಸಮುದಾಯದ ಜವಾಬ್ದಾರಿತ ನಾಯಕರು ಅಂತಕ್ಕಂಥದ್ದು ಕರೆಕ್ಟ್. ಇವರಿಗೆ ಇವರ ಅನುಭವಕ್ಕೆ ತಕ್ಕ ಖಾತೆ ನೀಡೋದ್ರಲ್ಲಿ ಎಲ್ಲೋ ಒಂದು ಕಡೆ ತಾರತಮ್ಯ ನಡೆದಿದೆ ಅನ್ನುವಂಥದ್ದು ಗುರುಗಳೇ. ಹೌದೌದು, ಕೆಎಚ್ ಮುನಿಯಪ್ಪನವರಿಗೆ ಉತ್ತಮ ಖಾತೆ ನೀಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಕೂಡ. ಇದಕ್ಕೆ ತಮ್ಮನ್ನ ಕೇಳೋದಾದ್ರೆ ಗುರುಗಳೇ, ನೀವು ಕೇಳೋದ್ರಲ್ಲಿ ಅರ್ಥ ಇದೆ. ಯಾಕಂತಂದ್ರೆ ಮುನಿಯಪ್ಪ ಸಾಹೇಬರು ಮಾದಿಗೆ ಸಮಾಜದ ಒಬ್ಬ ಶಿಸ್ತಿನ ಸಿಪಾಯಿ, ದಕ್ಷ ಆಡಳಿತಗಾರರು ಮತ್ತು ಹಿರಿಯ ಮುತ್ಸದ್ದಿ ನಾಯಕರು. ಮಾದಿಗೆ ಸಮಾಜದ ಕುಲತಿಲಕಂದ್ರೂ ಅಡ್ಡಿ ಇಲ್ಲ ಅಂತ ಒಬ್ಬ ನಾಯಕರು ಮಾದಿಗೆ ಸಮಾಜದಲ್ಲಿ ಅಪರೂಪ. ಹಿಂದಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅವರು ಆಹಾರ ಸಚಿವರಾಗಿ ಕೆಲಸ ಮಾಡಿದ್ದಾರೆ. 3 ವರ್ಷ ಕಾಲ ನಿರ್ವಹಿಸ್ಕೊಂಡು ಬಂದಿದ್ದಾರೆ. ಈಗ ಸನ್ಮಾನ್ಯ ನೂತನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರ ಒಂದು ನೇತೃತ್ವದಲ್ಲಿ ಇವರಿಗೆ ಒಂದು ಸಚಿವ ಸಂಪುಟದ ಬಗ್ಗೆ ಅಸಮಾಧಾನ ಇದೆ ಮುನಿಯಪ್ಪ ಸಾಹೇಬರಿಗೆ. ಅವರು ನಮ್ಮ ಇಚ್ಛಾ ಪ್ರಕಾರ ಅಂದರೆ ನಾವು ಈಗ 1 ವರ್ಷದ ಹಿಂದ್ಗಡೆ ಮುನಿಯಪ್ಪ ಸಾಹೇಬರಿಗೆ ಮುಖ್ಯಮಂತ್ರಿ ಸೀಟು ಬದಲಾವಣೆ ಆಗ್ತೈತಿ ಅಂತ ಕೂಗು ಕೇಳಿ ಬಂದಾಗ ನಾವು ದಲಿತ ಮುಖ್ಯಮಂತ್ರಿ ಆಗಬೇಕು, ಮುನಿಯಪ್ಪ ಸಾಹೇಬರೇ ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಸಂಕಲ್ಪವನ್ನು ಮಾಡಿದ್ದೀವಿ. ಇದ್ರ ಬಗ್ಗೆ ರಾಜ್ಯಾದ್ಯಂತ ಹೋರಾಟನೂ ಆಯಿತು. ಮುಖ್ಯಮಂತ್ರಿ ಸ್ಥಾನ ಕೊಡಲಿಲ್ಲ. ಉಪಮುಖ್ಯಮಂತ್ರಿ ಆದರೂ ಕೊಡಬೇಕು ಅಂತೇಳಿ ನಮ್ಮ ಆಗ್ರಹ ಇತ್ತು. ಸಮಾಜದೆಲ್ಲ ಕರ್ನಾಟಕ ತುಂಬೆಲ್ಲ ಹೋರಾಟ ಮಾಡಿದರು, ಉಪಮುಖ್ಯಮಂತ್ರಿ ಸ್ಥಾನ ಕೊಡಿ ಮುನಿಯಪ್ಪ ಸಾಹೇಬರಿಗೆ ಅಂತೇಳಿ. ಅದು ಕೂಡ ಸರ್ಕಾರ ಗಮನಕ್ಕೆ ತಗೊಳ್ಳಿಲ್ಲ. ಈಗ ನೂತನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಅವ್ರ ಇಚ್ಛಾ ಪ್ರಕಾರ ಸಮಾಜ ಕಲ್ಯಾಣ ಇಲಾಖೆ ಸ್ಥಾನವನ್ನು ಕೊಡಬೇಕು. ಅವರಿಗೆ ಈ ಹಿಂದೆ ಮಾಡಿರ್ತಕ್ಕಂಥ ಕೆಲಸ ಅಸಮಾಧಾನ ಇದೆ. ಹಾಗಾಗಿ ಒಂದು ಸಚಿವ ಸ್ಥಾನದ ಬಗ್ಗೆ ಅಸಮಾಧಾನವನ್ನು ಹೊರಗೆ ಹಾಕಿದ್ದಾರೆ ಮುನಿಯಪ್ಪ ಸಾಹೇಬರು. ಈಗ ನಮ್ಮ ಆಗ್ರಹ ಏನಿದೆಯಪ್ಪ ಅಂತಂದ್ರೆ, ಮುನಿಯಪ್ಪ ಸಾಹೇಬರಿಗೆ ಇಚ್ಛಾ ಪ್ರಕಾರ ಅವ್ರು ಇಚ್ಛಾ ಪಟ್ಟಿದ್ದಾರೆ, ನಾನು ಸಮಾಜ ಕಲ್ಯಾಣ ಖಾತೆಯನ್ನು ಕೊಟ್ಟರೆ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದೀನಿ, ನಾನು ಸಮಾಜಕ್ಕೆ ಮತ್ತು ರೈತರಿಗೆ ಮತ್ತು ಕಾರ್ಮಿಕರಿಗೆ ಎಲ್ಲರಿಗೂ ಸೇವೆ ಮಾಡಬೇಕನ್ನೋ ಆಕಾಂಕ್ಷೆ ಹೊಂದಿದ್ದೀನಿ ಅಂತಕ್ಕಂಥ ಮಾತನ್ನು ಅವರು ಹೇಳ್ಪಟ್ಟಿದ್ದಾರೆ. ಆದ ಕಾರಣ ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬರು ಅವ್ರ ಇಚ್ಛಾ ಪ್ರಕಾರ ಹುದ್ದೆಯನ್ನು ಕೊಡಬೇಕು. ಅದಕ್ಕೆ ಮಾದಿಗೆ ಕುಲ ಬಾಂಧವರು ಒತ್ತಡ ಇದೆ ಮತ್ತು ಇಡೀ ನಮ್ಮ ಮಾದಿಗೆ ಸಮಾಜದ ಗುರುಗಳು ಕೂಡ ಒತ್ತಾಯ ಆಗಿದೆ. ತಾವೆಲ್ಲರೂ ಇದನ್ನು ಗಮನಕ್ಕೆ ತೆಗೆದುಕೊಂಡು ಮುನಿಯಪ್ಪ ಸಾಹೇಬರಿಗೆ ಸಮಾಜ ಕಲ್ಯಾಣ ಇಲಾಖೆ ಹುದ್ದೆಯನ್ನು ಕೊಡಬೇಕು, ಕೊಟ್ಟು ಆ ಹುದ್ದೆಯಲ್ಲಿ ಅವರು ಮುಂದುವರಿಸಬೇಕಂತ ನಮ್ಮ ಆಗ್ರಹ ಆಗಿದೆ. ನಾವು ಮತ್ತೊಮ್ಮೆ ಮುನಿಯಪ್ಪ ಸಾಹೇಬರಲ್ಲಿ ಮನವಿ ಮಾಡ್ಕೋತಾ ಇದ್ದೇವೆ. ಅದೇ ರೀತಿಯಾಗಿ ಇನ್ನೋರ್ವ ಆರ್.ಬಿ. ತಿಮ್ಮಾಪುರ ಸಾಹೇಬರು ಕೂಡ ಇದ್ದಾರೆ, ಅವ್ರಿಗೂ ಒಂದು ಹುದ್ದೆ ಕೊಡಬೇಕು. ಯಾಕಂದ್ರೆ ಅವರು ಹಿರಿಯರಿದ್ದಾರೆ, ಅವರು ಪಕ್ಷಕ್ಕಾಗಿ ದುಡ್ದವರಿದ್ದಾರೆ. ಎಷ್ಟೋ ವರ್ಷಗಳ ಮುನಿಯಪ್ಪ ಸಾಹೇಬರು ಕೂಡ ಪಕ್ಷಕ್ಕಾಗಿ ದುಡ್ಕೊಂಡ್ಬಂದವ್ರೆ. 50 ವರ್ಷ ಸುದೀರ್ಘವಾಗಿ 50 ವರ್ಷ ರಾಜಕಾರಣವನ್ನು ಮಾಡ್ಕೊಂಡು ಬಂದಿರತಕ್ಕಂಥವ್ರು ಮುನಿಯಪ್ಪ ಸಾಹೇಬರು ಮತ್ತು ನಮ್ಮ ಆರ್.ಬಿ. ತಿಮ್ಮಾಪುರ ಸಾಹೇಬರು. ಇವರಿಗೆ ಸೂಕ್ತವಾದ ಹುದ್ದೆಯನ್ನು ಕೊಟ್ಟು ಅವ್ರನ್ನ ತಮ್ಮ ಆಡಳಿತದಲ್ಲಿ ಮುಂದುವರಿಸಬೇಕು ಅನ್ನೋದು ನಮ್ಮ ಒತ್ತಾಯ ಆಗಿದೆ. ಒಂದು ನಮ್ಮ ಅಭಿಪ್ರಾಯ ಕೂಡ ಆಗಿದೆ. ತಾವು ಪಕ್ಷದ ಒಂದು ಹಿತಾಸಕ್ತಿಗಿಂತ ಮತ್ತು ಮುಂದಿನ 2028ರ ಚುನಾವಣೆಯಲ್ಲಿ ಪಕ್ಷ ಮತ್ತು ಆಡಳಿತಕ್ಕೆ ಬರಬೇಕು ಅಂತಂದ್ರೆ ನಂಬರ್ 1 ಸ್ಥಾನದಾಗಿರ್ತಕ್ಕಂಥ ಈ ಮಾದಿಗ ಸಮಾಜಕ್ಕೆ ಸೂಕ್ತವಾದ ಸ್ಥಾನವನ್ನು ಕೊಡಬೇಕು ಅನ್ನೋ ನಮ್ಮ ಒತ್ತಾಯ ಆಗ್ತಾ ಇದೆ. ಹಾಗಾಗಿ ಸಮಸ್ತ ನಮ್ಮ ಕರ್ನಾಟಕ ಮಾದಿಗ ಕುಲ ಬಾಂಧವರ ಪರವಾಗಿ ಮತ್ತು ಸ್ವಾಮೀಜಿಯವರ ಪರವಾಗಿ ನಾವಿದು ಒಂದು ಲೈವ್ ಅನ್ನು ಮಾಡಿ ತಮ್ಮ ಗಮನಕ್ಕೆ ತಂದಿದ್ದೀವಿ. ಈ ಲೈವ್ ಅನ್ನು ಕರ್ನಾಟಕ ಎಲ್ಲ ಮುಖ್ಯಮಂತ್ರಿ ಅವ್ರ ಗಮನಕ್ಕೆ ಹೋಗೋವರೆಗೂ ಎಲ್ಲರೂ ಶೇರ್ ಮಾಡಬೇಕು ಮತ್ತು ಲೈಕ್ ಮಾಡಬೇಕಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಬೆಂಬಲ ವ್ಯಕ್ತಪಡಿಸಬೇಕಂತ ಹೇಳ್ತಾ ನಮ್ಮ 2 ಮಾತುಗಳನ್ನ ಮುಗಿಸ್ತಾ ಇದ್ದೀವಿ.